भाजपा सांसद जगदीश सेट्टा ने आरोप लगाया कि समाजवादी पार्टी विचारधारा से जुड़े लोगों ने कंकालों का गिरोह बनाकर हिंदू संस्कृति को निशाना बनाया है और यह सब सिद्धारमैया की योजना का हिस्सा है। ಸೋಷಲಿಸ್ಟ್ ಮೈಂಡ್ ಇರುವಂತ ವಿಚಾರವಾದಿಗಳು ಇಂದು ಕ್ರಿಯೇಟ್ ಮಾಡಿದ್ರು. ಯಾಕಂದ್ರೆ ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರುವಂತ ಕೆಲಸ ಸಿದ್ದರಾಮಯ್ಯ ಸುತ್ತಮುತ್ತಲು ಇದ್ದಾರಲ್ಲ ಅವರೆಲ್ಲ ಒಂದು ಏನು ತಂಡ ಇದೆಯಲ್ಲ ಹಿಂದೂ ಒಂದು ವ್ಯವಸ್ಥೆ ಏನದಲ್ಲ ಹಿಂದೂ ಸಂಪ್ರದಾಯ ಇದಲ್ಲ ಅದಕ್ಕೊಂದು ಡ್ಯಾಮೇಜ್ ಮಾಡುವಂಥದ್ದು ಯಾವಾಗಲೂ ಧರ್ಮಸ್ಥಳದ ಬಗ್ಗೆ ಲಕ್ಷಾಂತರ ಜನ ನಡ್ಕೊಂತಾರೆ. ಆ ನಂಬಿಕೆ ವಿಶ್ವಾಸ ಇಲ್ಲ, ಅದಕ್ಕೆ ಡ್ಯಾಮೇಜ್ ಮಾಡ್ಬೇಕಲ್ಲ, ಅದಕ್ಕೆ ಪ್ಲಾನ್ ಹಾಕಿದ್ರು ಅವರು. ಸಿದ್ದರಾಮಯ್ಯ ಸುತ್ತಲೂ ಇರುವಂಥ ಸೋಷಿಯಲಿಸ್ಟ್ ಮೈಂಡ್ ಇರುವಂಥ ಕಮ್ಯುನಿಸ್ಟ್ ಮೈಂಡ್ ಇರುವಂಥ ವ್ಯಕ್ತಿಗಳು ಪ್ಲಾನ್ ಮಾಡಿ ಈ ಬುಲ್ಡೆ ಗ್ಯಾಂಗನ್ನು ಕಳಿಸಿದ್ರು. ನೋಡಿ ಇಲ್ಲಿ ನೋಡ್ರಿ, ಆ ಬುಲ್ಡೆ ಗ್ಯಾಂಗ್ನಲ್ಲಿ ಈ ಮೊನ್ನೆ 300,000 ಪೇಜಿಂದ ಒಂದು ಚಾರ್ಜ್ ಶೀಟ್ ಹಾಕಿದ್ರಿ, SIT ಮಾಡಿದ್ರಿ. ಯಾವುದೇ ಒಂದು ಪ್ರೇಮಾಪೇಕ್ಷ ಕೇಸ್ ಇಲ್ದೇ SIT ಮಾಡ್ತೀರಿ? ಪ್ರೇಮಾಪೇಕ್ಷ ಕೇಸ ಇಲ್ಲ. ಅಲ್ಲಿ ಯಾವ್ದಾರು ಒಂದು ಶವ ಸಿಕ್ಕಿದ್ದು ಮತ್ತೊಂದು ಯಾರೋ ಬಂದು ಮುಖವಾಡ ಹಾಕೊಂಡು ಬಂದ, ಒಂದು ಬುಲ್ಡೆ ತೊಗೊಂಬಂದ, ಅವ ಅಪಾದನೆ ಮಾಡಿದ್ರು 100 ಹೆಣ ಅದಾವ ಅಂತ ಹೇಳಿ ನನಗೆ ಅಧಿಕಾರ ಕೊಡ್ರಿ ಅಂತಂದ್ರು. ಅದಕ್ಕೇನು ಮಾಡಿದ್ರಿ? ಯಾರೋ DC ಮತ್ತೊಬ್ರು ಯಾರು ಕಳಿಸಿ ಅಲ್ಲಿ ಒಂದು ಕಡೆ ಹೋಗೋದು ತೊಗೊಳ್ಬೋದಾಗಿತ್ತು. SIT ಮಾಡಿದ್ರಿ ರಾಜ್ಯ ಸರ್ಕಾರದಿಂದ ವಿದಿನ್ ಶಾರ್ಟ್ ಪೀರಿಯಡ್. ಅದಕ್ಕೇನು ಪ್ರೇಮಾಪೇಕ್ಷ ಕೇಸ್ SIT ಮಾಡೋ ಒಂದು ಪ್ರೇಮಾಪೇಕ್ಷ ಕೇಸ್ ಬೇಕಲ್ಲ, ಅದು ಇಲ್ದೇ ಇವತ್ತು SIT ಮಾಡಿದ್ರಿ. SIT ಹೋತು, ಅದಕ್ಕೆ ಎಷ್ಟು 100 ಕೋಟಿ ಖರ್ಚು ಮಾಡಿದ್ರೆ ಗುರ್ತಿಲ್ಲ.